ಸರ್, ಇವತ್ತು ಸಿಎಂ ಡಿಸಿಎಂ ಸಮಸ್ಯೆಗಳನ್ನ ಆಲಿಸಿದ್ದಾರೆ. ನಿಮ್ಮ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಗೋಪಾಲನ್ ಮಾಲ್ ಪಕ್ಕದಲ್ಲಿ ಬಹಳ ತೊಂದರೆ ಆಗಿದೆ. ಅದಕ್ಕೆ ಮುಖ್ಯಮಂತ್ರಿಗಳು ಇವತ್ತು ನಗರ ಪ್ರದಕ್ಷಿಣೆ ಅಂತ ಹೇಳಿದಾಗ ಅವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ನಾನು ಇವತ್ತು ಬಂದೆ. ಆದ್ರೆ ಅವ್ರದ್ದು ರದ್ದಾಗಿದ್ರಿಂದ ಮತ್ತೆ ನಾಳದ್ದು ಬರ್ತೀನಿ ಅಂತ ಹೇಳಿದ್ದಾರೆ. ನಾಳದ್ದು ನಮ್ಮ ಕ್ಷೇತ್ರಕ್ಕೆ ಬರಬೇಕು ಅಂತ ನಾನು ಮನವಿ ಮಾಡಿದ್ದೀನಿ. ಬರ್ತೀನಿ ಅಂತ ಅವರು ಸಹ ಒಪ್ಕೊಂಡಿದ್ದಾರೆ. ಸರ್, ಈಗ ಏನೇನ್ ಚರ್ಚೆ ಮಾಡಿದ್ರಿ? ಸಿಎಂ ನಿವಾಸದಲ್ಲೂ ಅವ್ರ ಜೊತೆ ನೀವು ಮಾತುಕತೆ ನಡೆಸಿದ್ರಿ. ಸಿಎಂ ನಿವಾಸದಲ್ಲಿ ನಾನು ಹೇಳಿದ್ದಿಷ್ಟೇ, ಬೆಂಗಳೂರು ಸುಮಾರು ಹಿಂದೆ ಹೋಗ್ತಾ ಇದೆ. 2013ರಿಂದ 18ವರೆಗೂ ಬಹಳಷ್ಟು ಅಭಿವೃದ್ಧಿ ಆಗಿತ್ತು. ಮತ್ತೆ ಈಗ ತಮ್ಮ ಅವಧಿನಲ್ಲಿ ಬಹಳ ಹಿಂದೆ ಹೋಗ್ತಾ ಇದೆ. ರಸ್ತೆಗಳು ಗುಂಡಿ ಬಿದ್ದಿರೋದಿರ್ಬೋದು, ಮತ್ತೆ ಅಭಿವೃದ್ಧಿ ಕಡೆ ಗುತ್ತಿಗೆದಾರರು ಬರದೇ ಇರುವಂತದ್ದು, ನಿಂತಿರೋ ಕಾಮಗಾರಿಗಳನ್ನ ಮುಂದುವರ್ಸಕ್ಕೂ ಸಹ ಯಾರು ಗುತ್ತಿಗೆದಾರರು ಬರ್ತಾ ಇಲ್ಲ. ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ದಯವಿಟ್ಟು ಬೆಂಗಳೂರು ನಗರದ ಕಡೆ ಹೆಚ್ಚು ಗಮನ ಕೊಡಿ. ಇದೇ ರೀತಿ ಮುಂದುವರೆದ್ರೆ ಬೆಂಗಳೂರು ಬಹಳ ಕಷ್ಟಕ್ಕೆ ಸಿಗಾಕೊಳ್ಳುತ್ತೆ. ದಯವಿಟ್ಟು ಮೊದಲು ಯಾವ ರೀತಿ ತಾವು ನಗರ ಪ್ರದಕ್ಷಿಣೆ ಮಾಡಿ ನ್ಯಾಯ ಒದಗಿಸಿದ್ರು ಬೆಂಗಳೂರಿಗೆ ಆ ರೀತಿ ನ್ಯಾಯ ಒದಗಿಸಿ ಅಂತ ನಾನು ಕೇಳಿದ್ದೆ. ಈಗ ಸಿಎಂ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಮಸ್ಯೆ ಆಲಿಸಿದ್ರು, ಅಷ್ಟೇ ಸಮಸ್ಯೆನ ಆಗಿರೋದು ಅಥವಾ ಏನು ಅಂತ? ಈಗ ಮುಖ್ಯಮಂತ್ರಿಗಳು ಇವತ್ತು ನಗರ ಪ್ರದಕ್ಷಿಣೆ ಮಾಡಿ ನೇರವಾಗಿ ಅವರೇ ಖುದ್ದಾಗಿ ಭೇಟಿ ಮಾಡಬೇಕು ಅಂತ ಮಾಡಿದ್ದು ನಿಜ. ಆದ್ರೆ ಸಂಜೆ ಸಮಯದಲ್ಲಿ ಈ ಮಳೆನಲ್ಲಿ ಟ್ರಾಫಿಕ್ ಹೆಚ್ಚಾಗುತ್ತೆ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಅದನ್ನ ಮುಂದೂಡಿದ್ದಾರೆ ಹೊರತು ಖಂಡಿತವಾಗ್ಲೂ ಮುಖ್ಯಮಂತ್ರಿಗಳು ನಗರ ಪ್ರದಕ್ಷಿಣೆಗೆ ಬಂದಾಗ ನಮಗೆ ಬೆಂಗಳೂರು ನಗರದ ನಾಗರಿಕರಿಗೆ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ನನಗೆ. ಸರ್, ಈಗ ಡಿಸಿಎಂ ಅವರು ಬ್ರಾಂಡ್ ಬೆಂಗಳೂರು ಹಂಗೆ ಹಿಂಗೆ ಅಂತಾರೆ. ನೋಡಿ, ಬ್ರಾಂಡ್ ಬೆಂಗಳೂರು ಅವ್ರೊಬ್ಬರಿಗೆ ಗೊತ್ತಿರೋದು. ಇನ್ ಯಾರಿಗೂ ಈ 140 ಕೋಟಿ ಜನದಲ್ಲಿ ಯಾರಿಗೂ ಗೊತ್ತಿಲ್ಲ. ಅವ್ರಿಗೊಬ್ಬರಿಗೆ ಗೊತ್ತಿರೋದು ಬ್ರಾಂಡ್ ಬೆಂಗಳೂರು. ಅಲ್ಲ, ನಿಮ್ಮ ಕ್ಷೇತ್ರಕ್ಕೂ ವಿಸಿಟ್ ಕೊಡ್ತಾರ? ಬರ್ತೇನೆ ಹೇಳಿ, ನಾನು ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕೊಟ್ಟಿದ್ದೀನಿ. ಬ್ರಾಂಡ್ ಬೆಂಗಳೂರು ಏನು ಅನ್ನೋದು ಕಲ್ಪನೆ ಬಹುಶಃ 140 ಕೋಟಿ ಜನರಿರುವಂತ ಈ ನಗರದಲ್ಲಿ ಯಾರಿಗೂ ಗೊತ್ತಿಲ್ಲ. ಅವ್ರೊಬ್ಬರಿಗೆ ಕೇಳಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.